ಬೆಂಗಳೂರಿನ ಹೊಸೂರಿನಲ್ಲಿ ಬಿಜೆಪಿ ಶಾಸಕನ ಆಪ್ತನ ಮನೆಯ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ಹೊಸೂರು ಪಟ್ಟಣದ ಜಲಕಂಠೇಶ್ವರ ಬಡಾವಣೆಯ ಲೋಕೇಶ್ ಕುಮಾರ್ ಅನ್ನೋರ ಮನೆ ಮೇಲೆ ರೇಡ್ ನಡೆಸಲಾಗಿದೆ. ಮಾರ್ಚ್ 28ನೇ ತಾರೀಕು ಗ್ರಾನೈಟ್ ಸ್ಟೋನ್ ವ್ಯಾಪಾರಿಯಾಗಿರೋ ಲೋಕೇಶ್ ಬಳಿ ಹಣ ಜಪ್ತಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ 6 ಜನ ಅಧಿಕಾರಿಗಳಿಂದ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿದೆ. 1,20,20 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಚಿನ್ನಾಭರಣದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸುಮಲತಾ ವೈರಿ ಅಲ್ಲ, ಎಚ್ಡಿಕೆ ಹೇಳಿಕೆ ವಿಚಾರ ಸಂಬಂಧ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ವೈರಿನಾ? ನಾನು ಯಾರ ಬೆನ್ನಿಗೆ ಚೂರಿ ಹಾಕಿದ್ದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಮೃತ ಕೊಟ್ಟವನ ಬೆನ್ನಿಗೆ ಚೂರಿನ 38 ಸ್ಥಾನ ಗೆದ್ದವರನ್ನ ಸಿಎಂ ಮಾಡಿದ್ವು, ಅದು ವಿಷಾನ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಯಾವ ವೈರಿ ಯಾವ ವಿಷ ಹಾಕ್ಬಿಟ್ಟಿದ್ದೆ? ನಾನು ಯಾವ ಬೆನ್ನು ಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನಿಗೆ ಬೆನ್ನು ಚೂರಿನಾ? ಹೇಳಿ ಕಮಾನ್ ಅಲ್ಲ, ಹೇಳಿ. ವಿಷ ಅಂದರೆ ಜನ ಮುಂದೆ ಹೇಳ್ಬೇಕಲ್ಲ. 5 ವರ್ಷ 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸಿದ್ನಲ್ಲ, ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ. ವಿಷನ ಅದು? ಮಳೆಯಲ್ಲಿ ಬೆಳೆಯಲ್ಲಿ ಹೋರಾಟ ಮಾಡಿದ್ನಲ್ಲ, ವಿಷನ ಅದು? ನನ್ನ ಆತ್ಮಸಾಕ್ಷಿ, ನಾನು ನಂಬಿರೋಂಥ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ. ಬಿಡಿ, ಅವ್ರೇನು ನೆನೆಸ್ಕೊಳ್ಳೋದು. ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಬದಲಾವಣೆಗೆ ಪಟ್ಟು ಹಿಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಜೋಶಿ ಬದಲಾವಣೆಗಾಗಿ ಡೆಡ್ಲೈನ್ ನೀಡಲಾಗಿತ್ತು. ಈ ವಿಚಾರವಾಗಿ ನಮಗೆ ಕರೆ ಮಾಡಿ ಮನವೊಲಿಸುವ ಪ್ರಯತ್ನವನ್ನ ಮಾಡಲಾಯಿತು. ಬಹುಸಂಖ್ಯಾತರಿಂದ ಬೆದರಿಕೆ ಕರೆಗಳೂ ಬಂದವು. ನಾನು ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ. ಬದಲಾವಣೆ ಅಸಾಧ್ಯ ಅನ್ನೋದು ಅವರ ನಿರ್ಧಾರವಾದರೆ ಹೋರಾಟವೇ ನಮ್ಮ ನಿಲುವು ಅಂತ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. 31ನೇ ತಾರೀಕಿನ ಒಳಗೆ ಈ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ನಾವು ಇಟ್ಟಿದ್ವಿ. ಬಹುಶಃ ನಮ್ಮ ಹೇಳಿಕೆ ಕೊಟ್ಟ ದಿವಸನೇ ಆ ಪಕ್ಷದ ನಾಯಕರು ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಮಾಧ್ಯಮದ ಮೂಲಕ ನಾನು ಗಮನಿಸಿದ್ದೇನೆ. ಅದಾದ ನಂತರದಲ್ಲಿ ನಮ್ಮನ್ನು ಬಹುಸಂಖ್ಯಾತ ನಾಯಕರು ದೂರವಾಣಿ ಕರೆಯ ಮೂಲಕ ಮತ್ತು ಪ್ರತ್ಯಕ್ಷವಾಗಿ ಸಂಪರ್ಕಿಸಿ ನಮ್ಮನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ಕೊಟ್ಟ ನಿರ್ಣಯ ಒಂದೇ. ಒಂದು ಸಾರಿ ತೆಗೆದುಕೊಂಡ ತೀರ್ಮಾನವನ್ನು ಎಷ್ಟೇ ದೊಡ್ಡ ವ್ಯಕ್ತಿ ಬಂದರೂ ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿಗೆ ದಿಂಗಾಲೇಶ್ವರ ಶ್ರೀ ಸವಾಲ್ ಹಾಕಿದ್ದಾರೆ. ಮಠಾಧೀಶರಿಂದ ಹೇಳಿಕೆ ಹಿಂಪಡಿಸುವ ಕೆಲಸಗಳಾಗ್ತಾ ಇವೆ. ಪ್ರಹ್ಲಾದ್ ಜೋಶಿ ಅವರು ದಮನಕಾರಿ ನೀತಿ ಅನುಸರಿಸ್ತಾ ಇದ್ದಾರೆ. ಜೋಶಿ ಅವರೇ, ನೀವು ಎಷ್ಟೇ ಜನ ಮಠಾಧೀಶರನ್ನ ದಮನಕಾರಿ ನೀತಿಯಿಂದ ಬದಲಾಯಿಸಬಹುದು, ಆದರೆ ಜೋಶಿ ಅವರನ್ನ ಎದುರಿಸೋದಕ್ಕೆ ನಾನೊಬ್ಬನೇ ಮಠಾಧೀಶ ಸಾಕು ಅಂತಂದ್ರು. ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಪ್ರಥಮ ಬಾರಿಗೆ ಅಮಿತ್ ಶಾ ರಾಜ್ಯಕ್ಕೆ ಬರ್ತಿದ್ದಾರೆ. ರೋಡ್ ಶೋ ಮೂಲಕ ಪ್ರಚಾರವನ್ನ ಮಾಡಲಿದ್ದಾರೆ ಅಂತ ಹೇಳಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಹೇಳಿದ್ರು. ಬೆಂಗಳೂರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು ಅದನ್ನ ಮುಗಿಸ್ಕೊಂಡು ಬರ್ತಾರೆ. ಅಮಿತ್ ಶಾ ಆಗಮನ ನಮಗೆ ಹೊಸ ಶಕ್ತಿ ತುಂಬಲಿದೆ ಅಂತ ರಾಮನಗರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಹೇಳಿದ್ರು. ಅಮಿತ್ ಶಾ ಅವರು ಪ್ರಪ್ರಥಮ ಬಾರಿಗೆ ಚುನಾವಣಾ ಪ್ರಚಾರವನ್ನ ಇವತ್ತು ಚನ್ನಪಟ್ಟಣ ನಗರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ರೋಡ್ ಶೋ ರೂಪದಲ್ಲಿ ಇರುತ್ತೆ. ಯಾಕೆಂದರೆ ಅವರು ಬೇರೆ ಬೇರೆ ಕಾರ್ಯಕ್ರಮ ಇದೆ ಬೆಂಗಳೂರಲ್ಲಿ. ಸೊ ಹೀಗಾಗಿ ಅಂದರೆ ಅವರ ಬರುವಿಕೆ ಏನಾಗಿದೆ, ನಮ್ಮ ಈ ಪ್ರಚಾರಕ್ಕೆ ಒಂದು ಹೊಸ ಶಕ್ತಿಯನ್ನು ತುಂಬುತ್ತೆ ಅಂತ ನನ್ನ ಅಭಿಪ್ರಾಯ. ಅಮಿತ್ ಶಾ ಅವರು ಡಾಕ್ಟರ್ ಮಂಜುನಾಥ್ ನಾಮಪತ್ರ ಸಲ್ಲಿಕೆ ವಿಚಾರ ಸಂಬಂಧ ರಾಮನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏಪ್ರಿಲ್ 4 ಗುರುವಾರ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸ್ತೀನಿ. ಎರಡೂ ಪಕ್ಷದ ಕಾರ್ಯಕರ್ತರು, ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮೆರವಣಿಗೆ ಸಮಾವೇಶದ ಕುರಿತು ರೂಪುರೇಷೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀವಿ ಅಂತಂದ್ರು. ನಮ್ಮ ಎರಡೂ ಪಕ್ಷದ ನಾಯಕರುಗಳು ಭಾಗಿಯಾಗ್ತಾರೆ. JDS ಪಕ್ಷದ ನಾಯಕರು, BJP ಪಕ್ಷದ ನಾಯಕರು ಎಲ್ಲ ಭಾಗಿಯಾಗ್ತಾರೆ. ಸೊ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ 4 ಗುರುವಾರ 11 ಗಂಟೆಗೆ ನಾವು ನಾಮಪತ್ರವನ್ನು ಸಲ್ಲಿಸ್ತೇವೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ.
ಸೊ ಈಗ ಆಲ್ರೆಡಿ ಮನವಿ ಕೂಡ ಮಾಡಿದ್ದೇವೆ. ಎಲ್ಲ ಜನರುಗಳು, ಎರಡೂ ಪಕ್ಷದ ಕಾರ್ಯಕರ್ತರುಗಳು, ಹಾಗೆ ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ಬಂದು ನಮ್ಮ ಜೊತೆ ಸೇರಬೇಕು ಅಂತ ಮನವಿ ಮಾಡಿದ್ದೇವೆ. ಅಂದರೆ 10 ಗಂಟೆಗೆ ಅಂತ ಅವ್ರಿಗೆ ಹೇಳಿದ್ದೇವೆ. ಅಲ್ಲ, ಅದನ್ನೆಲ್ಲ ಡೀಟೇಲ್ಸ್ ಹೇಳ್ತಾರೆ.